ಕೊಳ್ಳೇಗಾಲ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರ 65ನೇ ಹುಟ್ಟುಹಬ್ಬದ ಪ್ರಯುಕ್ತ ದೊರೆಬೆಳಕು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬಡವರಿಗೆ ಉಚಿತ ಆಹಾರ ಪದಾರ್ಥಗಳ ಕಿಟ್ಗಳನ್ನು ವಿತರಿಸಲಾಯಿತು. ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ಚೇತನ್ ದೊರೆರಾಜ್ ಅವರ ಸ್ವಗೃಹದ ಆವರಣದಲ್ಲಿ ಕಿಟ್ ವಿತರಣಾ ಕಾರ್ಯಕ್ರಮ ಸೋಮವಾರ ನಡೆಯಿತು. ಕಾರ್ಯಕ್ರಮದಲ್ಲಿ ಹರಳೆ ಗ್ರಾಮದ ಸುಮಾರು 50 ಕುಟುಂಬಗಳಿಗೆ ಆಹಾರ ಕಿಟ್ಗಳನ್ನು ನೀಡಲಾಯಿತು. ಬಳಿಕ ಕಾರ್ಯಕ್ರಮದ ಕುರಿತು ಚೇತನ್ ದೊರೆರಾಜ್ ಅವರು ಮಾತನಾಡಿ, ನಮ್ಮ ಶಾಸಕರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸುವ ಸಲುವಾಗಿ ಹರಳೆ ಗ್ರಾಮದ ಆರ್ಥಿಕ ಹಿಂದುಳಿದವರನ್ನು ಗುರುತಿಸಿ ಆಹಾರ ಪದಾರ್ಥಗಳ ಕಿಟ್ಗಳನ್ನು ನೀಡುವ ಮೂಲಕ ನೆರವೇರಿಸಲಾಗಿದೆ ಅಂತ ಹೇಳಿದರು. ಯಾವುದೇ ಆಡಂಬರಗಳಿಲ್ಲದೆ ಶಿಕ್ಷಣ ಹಾಗೂ ಜನಪರ ಕಾರ್ಯಗಳನ್ನು ಕೈಗೊಳ್ಳುವ ಉದ್ದೇಶವನ್ನಿಟ್ಟುಕೊಂಡು ನಮ್ಮ ದೊರೆಬೆಳಕು ಸಂಸ್ಥೆ ಕಾರ್ಯಾಚರಿಸುತ್ತಿದೆ. ಮುಂದಿನ ದಿನಗಳಲ್ಲೂ ಹೆಚ್ಚೆಚ್ಚು ಜನಪರ ಕಾರ್ಯಕ್ರಮಗಳನ್ನು ರೂಪಿಸುತ್ತೇವೆ ಅಂತ ಹೇಳಿದರು. ಇನ್ನು ನಮ್ಮ ಶಾಸಕರ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಅವರಿಗೆ ಸಚಿವ ಸಂಪುಟ ದರ್ಜೆಯ ರಾಜಕೀಯ ಸ್ಥಾನಮಾನಗಳು ಲಭಿಸಲೆಂದು ಹಾರೈಸಿದರು. ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರ 65ನೇ ಹುಟ್ಟುಹಬ್ಬವನ್ನು ನಮ್ಮ ದೊರೆಬೆಳಕು ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ನಮ್ಮ ಇದೇ ಕೊಳ್ಳೇಗಾಲ ತಾಲೂಕಿನ ಹರಳೆ ಗ್ರಾಮದಲ್ಲಿ ಏನು ಸ್ವಲ್ಪ ಆರ್ಥಿಕವಾಗಿ ಕುಂಠಿತಗೊಂಡಿದ್ದಾರೆ ಅಂಥವ್ರಿಗೆ ನಾವು ಒಂದು 50 ಜನಗಳಿಗೆ ದಿನಸಿ ಕಿಟ್ನ ಕೊಡೋ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸಾಹೇಬ್ರನ್ನ ಹುಟ್ಟುಹಬ್ಬನ ಒಂದು ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ನಾನು ನಮ್ಮ ಎಲ್ಲರ ಮೂಲಕ ಕೇಳ್ಕೊಳ್ಳೋದು ಒಂದೇ, ನಮ್ಮ ಸಾಹೇಬ್ರಿಗೆ ಮುಂದಿನ ದಿವಸಗಳಲ್ಲಿ ಒಳ್ಳೆ ಆಯುಸ್ಸು ಆರೋಗ್ಯ ಕೊಡಬೇಕು, ಹಾಗೆ ರಾಜಕೀಯವಾಗಿ ಅವರು ಉನ್ನತ ಹುದ್ದೆಗೆ ಹೋಗಬೇಕು, ಸಚಿವ ಸಂಪುಟಕ್ಕೂ ಹೋಗಬೇಕು ಅಂತ ನಾನು ನಮ್ಮೆಲ್ಲರ ವತಿಯಿಂದ ಮನಸ್ಪೂರ್ವಕವಾಗಿ ನಾನು ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀನಿ. ಹೀಗೆ ಮುಂದಿನ ದಿವಸಗಳಲ್ಲಿ ದೊರೆಬೆಳಕು ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ನಾನು ಇನ್ನೂ ಹೆಚ್ಚು ಹಲವಾರು ಕಾರ್ಯಕ್ರಮಗಳನ್ನ ಮಾಡೋಕ್ಕೆ ನಾನು ಇಚ್ಛೆ. ನಗರಸಭೆ ನಾಮನಿರ್ದೇಶಿತ ಸದಸ್ಯ ಅನ್ಸರ್ ಬೇಗ್ ಮಾತನಾಡಿ, ಚೇತನ್ ದೊರೆರಾಜ್ ಅವರ ಕಿಟ್ ವಿತರಣಾ ಕಾರ್ಯವನ್ನು ಶ್ಲಾಘಿಸಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನಾಮನಿರ್ದೇಶಿತ ಸದಸ್ಯ ದೇವಾನಂದ್, ಮುಳ್ಳೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ದೊರೆರಾಜು, ಯಳಂದೂರು ಪಟ್ಟಣ ಪಂಚಾಯಿತಿ ಸದಸ್ಯ ಮುನಾವರ್ ಬೇಗ್, ಕಾಂಗ್ರೆಸ್ ಯುವ ಮುಖಂಡರುಗಳಾದ ಇಮ್ದಾದ್, ಸಂಜಯ್, ಅಜಯ್, ಹರಳೆ ಮಹೇಶ್, ಹರಳೆ ನಾಗರಾಜು, ವಿನೋದ್ ಮತ್ತು ಹರ್ಷ ಉಪಸ್ಥಿತರಿದ್ದರು. ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ದೊರೆಬೆಳಕು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮ ಚೇತನ್ ದೊರೆರಾಜ್ ಅವರು ಏನು ಹರಳೆ ಗ್ರಾಮದ ಜನರಿಗೆ ಬಡವರಿಗೆ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸಕ್ಕೆ ಇಷ್ಟಪಡ್ತೇನೆ. ಹಾಗೂ ನಮ್ಮ ಶಾಸಕರು ಪ್ರತಿ ವರ್ಷ ಅವರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ನಾವು ಇದೇ ರೀತಿ ಆಚರಿಸ್ಕೊಂಡು ಬಂದಿದ್ದೀವಿ, ಮುಂದೇನೂ ಇದೇ ರೀತಿ ಆಚರಿಸ್ಕೊಂಡು ಬರ್ತೀವಿ. ಅವ್ರಿಗೆ ಈ ಸಂದರ್ಭದಲ್ಲಿ ಚೇತನ್ ದೊರೆರಾಜ್ ಅವರ ಸಮ್ಮುಖದಲ್ಲಿ ಹಾಗೂ ಹರಳೆ ಗ್ರಾಮದ ಜನರ ಪರವಾಗಿ ಅವ್ರಿಗೆ ನಾವೇನು ಅವ್ರ ಸಚಿವ ಸ್ಥಾನ ಸಿಗಲಿ, ಅವ್ರು ಇನ್ನೂ ಹೆಚ್ಚಿನ ಹುದ್ದೆಯಲ್ಲಿ ಅಲಂಕರಿಸ್ಕೊಂಡು ರಾಜಕೀಯವಾಗಿ ಇನ್ನೂ ಎತ್ತರವಾಗಿ ಬೆಳೀಲಿ, ಹಾಗೆ ಚೇತನ್ ದೊರೆರಾಜ್ ಅವರು ರಾಜಕೀಯವಾಗಿ ಬೆಳೀಲಿ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ.